ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ಇದು ನಿನ್ನೆಯ ವಿಡಿಯೋದ ಮುಂದುವರಿದ ಭಾಗ ಅಂತ ಅಂದುಕೊಳ್ಳಿ. ಯಾಕಂತ ಹೇಳಿದರೆ 2 ವಿಡಿಯೋ ಕೂಡ ಒಂದೇ ದಿನ ಶೂಟ್ ಮಾಡಿರುವಂಥದ್ದು. ಹಾಗೆ ನಿನ್ನೆಯ ವಿಷಯ ಸ್ವಲ್ಪ ಬೇರೆ ಇತ್ತು, ಇವತ್ತಿನ ವಿಷಯ ಸ್ವಲ್ಪ ಬೇರೆ ಉಂಟು. ನಾನು ಮತ್ತು ಮಲ್ಲಿ ಎಲ್ಲ ಗಮಿಗೆ ಹೋಗ್ತಾ ಇದ್ದೇವೆ. ಹಾಗೆ ಹೇಗೋ ನಾಳೆ ಹೋಗ್ಲಿಕ್ಕೆ ಆಗೋದಿಲ್ಲ, ಬೆಂಗಳೂರು ಹೋಗ್ಲಿಕ್ಕೆ ಉಂಟು ನನಗೆ. ಹಾಗೆ ಈಗ ನೀರಿನ ಅವರತೆ ಸ್ವಲ್ಪ ಜಾಸ್ತಿ ಆಗಿದೆ, ತುಂಬ ಎಂತ ಅಲ್ಲ, ಆದರೆ ನಾವು ಕಳೆದ ಸಲ ಹೋದದ್ದಕ್ಕಿಂತ ಜಾಸ್ತಿಯೇ ಉಂಟು. ಕಳೆದ ಸಲ ನೀರೇ ಇರಲಿಲ್ಲ, ಈ ಸಲ ನೀರು ಉಂಟು ಅಂತ ಅಂದುಕೊಳ್ತೇವೆ. ಹಾಗೆ ನಾವಿಬ್ಬರೇ ಅಥವಾ ಯಾರಾದರೂ ಅವಳ ತಂಗಿಯರು ತಮ್ಮ ಯಾರಾದರೂ ಬರ್ತಾರೋ ಗೊತ್ತಿಲ್ಲ, ನೋಡಬೇಕಷ್ಟೇ. ವಿಡಿಯೋದಲ್ಲಿ ಹೇಳ್ತೇನೆ ಅಂತ. ಮಳೆಯ ಜೊತೆಗೆ JCB ಲಾರಿ ಅದು ಇದೆಲ್ಲ ಹೋಗಿ ಮಾರ್ಗದ ಅವಸ್ಥೆ ಹೇಳಿ ಪ್ರಯೋಜನ ಇಲ್ಲದ ಹಾಗೆ ಆಗಿದೆ. ಎಲ್ಲಿಯೋ ಕೆಳಗೆ ಜಾರ್ತದಂತೆ, ಯಾವ ದಾರಿಯಲ್ಲಿ ಹೋಗುದಂತ ಕೂಡ ಗೊತ್ತಿಲ್ಲ. ಅವಳಿಗೆ ಇಲ್ಲಿ ಬರ್ತಾಳಂತೆ, ಇಲ್ಲಿಂದ ಒಂದು ನಿರ್ಧಾರ ತೆಗೆದುಕೊಂಡು ಮತ್ತೆ ಹೋಗುವಂಥದ್ದು. ತೋರಿಸ್ತೇನೆ ಇಲ್ಲಿ ದೂರದಿಂದ ಮಾರ್ಗ, ಇವಳ ಯಾರು ಮಲ್ಲಿಯ ಚಿಕ್ಕಪ್ಪನ ಮನೆಗೆ ಮತ್ತೆ ಟ್ಯಾಂಕಿಗೆಲ್ಲ ಹೋಗುವ ಮಾರ್ಗ ಹೇಗಾಗಿದೆ ಅಂತ ತೋರಿಸ್ತೇನೆ. ಕಾಣ್ತಾ ಉಂಟ ನಿಮಗೆ? ಅಲ್ಲಿ ಎಂಥದೋ ಈ ಎಂಥ ಜಲ್ಲಿ ಹುಡಿ ಎಲ್ಲ ಹೇಳ್ತಾರಲ್ಲ, ಅದನ್ನೆಂತೋ ತಂದು ರಾಶಿ ಹಾಕಿದ್ದಾರೆ ಮಾರ್ಗದಲ್ಲಿ. ಒಂಥರ ಆಗಿದೆ ಮಾರ್ಗ ಎಲ್ಲ ಒಟ್ಟಾರೆ. ಮಳೆಗಾಲದ ಮಾರ್ಗ. ನಮ್ಮ ಈ ಮಾರ್ಗ ಕೂಡ ಹಾಳಾಗ್ತಿತ್ತು, ಆದರೆ ಅವರು ಸ್ವಲ್ಪ ಕಾಂಕ್ರೀಟಲ್ಲಿ ಅಲ್ಲಿಗೆ ಹಾಕಿ ಒಂಚೂರಲ್ಲಿಂದ ಅಲ್ಲಿಗೆ ಪ್ಯಾಚ್ ವರ್ಕ್ ಮಾಡಿದ್ದಾರೆ. ಹಾಗಾಗಿ ಈಗ ರಿಕ್ಷಾ ಎಲ್ಲ ಮನೆಗೆ ಬರ್ತದೆ ಅಂತ ಹೇಳ್ಬೋದು. ನೋಡಿ, ನಮ್ಮ ಮನೆಯ ಹಿಂದೆ ಇರುವಂತಹ ಸಾಗುವಾನಿ ಅಥವಾ ತೇಗ ಮರದಲ್ಲಿ ಯಾವ ರೀತಿ ಹೂ ಹೋಗಿದೆ ಅಂತ. ಮಲ್ಲಿ, ನಾನು ಮತ್ತು ಪೂಜಾ, ಅಚ್ಚು ಮತ್ತು ಕುഞ്ഞಕ್ಕೂ ಮತ್ತು ಜಯ್ಯು ಇಷ್ಟು ಜನ ಹೋಗುವಂಥದ್ದಲ್ವಾ. ಕುഞ്ഞಕ್ಕೂ ಅಂತ ಹೇಳಿದರೆ ಇವಳ ತಂಗಿ, ಮಲ್ಲಿಯ ತಂಗಿ. ಅವಳ ಹೆಸರು ಹೇಮಲತಾ ಅಂತ. ಮಲ್ಲಿಯ ನಿಜವಾದ ಹೆಸರು ಎಂತ ಗೊತ್ತುಂಟ ನಿಮಗೆಲ್ಲರಿಗೆ ಕೂಡ? ಮಲ್ಲಿಯ ಹೆಸರು ಹೇಮಾವತಿ ಅಂತ. ಎಷ್ಟು ಜನಕ್ಕೆ ಗೊತ್ತುಂಟು ನನಗೆ ಗೊತ್ತಿಲ್ಲ. ನಾನು ಪ್ರತಿ ವಿಡಿಯೋದಲ್ಲಿ ಮಲ್ಲಿ 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 ಹೇಳುದು, ಯಾವುದಾದ್ರೂ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದನ್ನು ಕೂಡ ನನಗೆ ನೆನಪಿಲ್ಲ. ಅವಳ ಹೆಸರು ಹೇಮಾವತಿ, ಅವಳ ತಂಗಿಯ ಹೆಸರು ಹೇಮಲತಾ. ಅವರಿಬ್ಬರು ಅವಳಿ ಜವಳಿ ಸಹೋದರಿಯರು, ಟ್ವಿನ್ ಸಿಸ್ಟರ್ಸ್ ಅವರು. ಈಗ ನೋಡಿ, ಇಷ್ಟು ಜನ ಹೋಗ್ತಾ ಇದ್ದೇವೆ ನಾವು. ಯಾರು ಮುಖ ತೋರಿಸಿ ನೋಡುವ? ಹೇಮಾವತಿ, ಪೂಜಶ್ರೀ, ಹೇಮಲತಾ, ಹರ್ಷಶ್ರೀ. ಜಯು ಬರುವುದಿಲ್ಲ, ಜಯಶ್ರೀ ಬರುವುದಿಲ್ಲ, ಅವಳಿಗೆ ಸ್ವಲ್ಪ ಕೆಲಸ ಉಂಟಂತೆ. ಹಾಗೆ ನಾವು 5 ಜನ ಹೋಗ್ತಾ ಇದ್ದೇವೆ ಗಮಿಗೆ. ನೋಡುವ, ಮಳೆ ಬರಲಿಕ್ಕೆ ಪ್ರಾರಂಭ ಆಯಿತು. ಜೋರು ಬರಬೇಕು. ಜೋರು ಅಂತ ಹೇಳಿದರೆ ಮಂಜು ಮುಸುಕಿದ ಹಾಗೆ ಇರಬೇಕು ವಾತಾವರಣ, ಅಷ್ಟು ಜೋರು ಬರಬೇಕು. ನೋಡಿ ನಮ್ಮ ಮಾರ್ಗ ಹೇಗೆ ಆಗಿದೆ ಅಂತ. ಇದು ನಾವು ಹೋಗುವ ಮಾರ್ಗ, ಸ್ವಲ್ಪ ಮುಖ್ಯ ರಸ್ತೆಗೆ ಸೇರುದು. ವಾವ್, ಇಲ್ಲೆಂಥದೋ ಕಡ್ದು ಕ್ಲಿಯರ್ ಮಾಡಿದ್ದಾರೆ. ಹಾಂ, ಕರೆಕ್ಟ್. ಹಾಂ, ಇಲ್ಲಿ ನೋಡಿ ಹೇಗಾಗಿದೆ ಅಂತ. ಅವಸ್ಥೆ ನೋಡಿ, ಇಲ್ಲೆಲ್ಲ ಕ್ಲಿಯರ್ ಮಾಡಿದ್ದಿದ್ವೆ ಅಂತೆ. ಮೊನ್ನೆ ನಾನು ಹೇಳಿದ್ದೆ ವೈಫೈ ಎಲ್ಲ ಕಟ್ ಆಗಿತ್ತಂತ, ಎಲ್ಲ ಕಡ್ದು ಕ್ಲೀನ್ ಮಾಡಿದ್ದಾರೆ. ಹಾಂ, ಇಲ್ಲಿ ಕಾಣ್ತಾ ಉಂಟಲ್ಲ ಈ ಎಲೆ, ಇದಕ್ಕೆ ನಾವು TV ಎಲೆ ಅಂತ ಹೇಳ್ತಾ ಇದ್ದದ್ದಾಯ್ತಾ. ಯಾಕಂತ ಹೇಳಿದರೆ ಈ ಎಲೆಯನ್ನು ನಡುವಿಂದ ಕಟ್ ಮಾಡಿ ಸ್ವಲ್ಪ ಬಿಡಿಸಿದರೆ ಅದರಲ್ಲಿ ಗುಳ್ಳೆಯ ಹಾಗೆ ಬರ್ತಾ ಇತ್ತು. ಅದಕ್ಕೆ TV ಅಂತ, ಅದರೊಳಗೆ TV ನೋಡೋದು ನಾವು ಅಂತ. ಹೀಗೆ ಎಲೆ ಉಂಟಲ್ಲ, ಅದನ್ನು ಹೀಗೆ ಟಪ್ಪ ಮಾಡೋದು, ಮತ್ತು ಇದನ್ನು ಹೀಗೆ ಬಿಡಿಸೋದು ಒಳಗಿಂದ. ಸ್ವಲ್ಪ ಹೀಗೆ ಬಿಡಿಸಿ ಅದರಲ್ಲಿ ಮೇಣ ಎಲ್ಲ ಬರ್ತದೆ. ಅದನ್ನು ಹೀಗೆ ಮಾಡಿದಾಗ ಒಳಗೆ TV ಕಾಣ್ತದೆ ಅಂತ ಹೇಳಿದಂದರೆ, ಅದು ಈ ಗುಳ್ಳೆ ಎಲ್ಲ ಒಂಥರ ಕಾಮನ ಬಿಲ್ಲಿನ ಹಾಗೆ ಬಣ್ಣ ಬಣ್ಣ ಕಾಣ್ತದಲ್ಲ, ಹಾಗೆ ಹೇಳುದು ನಾವು ಸಣ್ಣದಿರುವಾಗ. ಯಾರಿಗೆಲ್ಲ ಗೊತ್ತುಂಟು, ನನಗೆ ಅಂತೂ ಗೊತ್ತಿಲ್ಲ. ನೋಡಿ, ಇಲ್ಲಿ ಒಂದು ಮರ ಬಿದ್ದದ್ದು, ಬುಡ ಸಮೇತ ಕಿತ್ತು ಬಿದ್ದದ್ದು ನೋಡಿ. ಇಲ್ಲೆಲ್ಲ ಮರಗಳುಂಟು ಹೀಗೆ. ಇಲ್ಲಿ ದಾರಿಗೆ ಬಿದ್ದದನ್ನೆಲ್ಲ ಕಡ್ದಿದ್ದಾರೆ ಅಷ್ಟೇ. ನಾನು 4 ಗಂಟೆಗೆ ಮನೆ ಬಿಟ್ಟಿದ್ದೇನೆ. ಅಲ್ಲಿಂದ ಸುಮಾರು 4 ಕಾಲರ ಹಾಗೆ ಹೊರಟಿದ್ದೇವೆ. ತುಂಬ ಎಂತ ಕಾಯಿಸಲಿಲ್ಲ, ಇವಳು ಬೇಗ ಹೊರಟಿದ್ದೇವೆ. ಈಗ ಗಂಟೆ 4:15 ಆಯಿತು. ನೋಡುವ ಎಷ್ಟು ಗಂಟೆಗೆ ಅಲ್ಲಿಗೆ ತಲುಪ್ತೇವೆ, ಪುನಃ ಎಷ್ಟು ಗಂಟೆ ಮನೆಗೆ ರೀಚ್ ಆಗ್ತೇವೆ ಅಂತ ಅಪ್ಡೇಟ್ ಮಾಡ್ತೇನೆ. ನೋಡಿ, ಈ ಒಂದು ಜಾಗದಲ್ಲಿ ಇಟ್ಟು ಅಂತ ಹೇಳುವ ಹೂ ಅರಳಿದೆ, ತುಂಬ ಕಾಣ್ತಾ ಇರಬಹುದು. ಅಲ್ಲಲ್ಲಿ ಗಿಡಗಳುಂಟು.
ಅಲ್ಲೆಲ್ಲ ಉಂಟು, ಪರಿಸರದಲ್ಲಿ ಕಾಣ್ತಾ ಉಂಟಾ. ಈ ಇಟ್ಟು ಅರಳಿದ ಜಾಗದಲ್ಲಿ ಉಂಟಲ್ವಾ, ಒಂಥರ ಬೆಲ್ಲ ಬೆಲ್ಲ ಪರಿಮಳ ಬರುದು ಗೊತ್ತುಂಟಾ. ಅದರ ಒಂದು ಸುವಾಸನೆ ಹಾಗೆ ಒಂದು ತುಂಬ ಸಿಹಿಯಾಗಿರುವಂತಹ ಮಕರಂದ ಉಂಟು ಕಾಣ್ತದೆ ಅದರಲ್ಲಿ. ಒಂದು ಒಂದು ರೀತಿಯ ಬೆಲ್ಲ ಬೆಲ್ಲ ಪರಿಮಳ ಬರುದು ಅದರ ಸುತ್ತಮುತ್ತ ಹೋಗುವಾಗ. ನೋಡಿ ಮಲ್ಲಿ ಮತ್ತೆ ನಾನು ಜೊತೆಯಲ್ಲಿ ಹೋಗ್ತಾ ಇದ್ದೇವೆ. ಅಲ್ಲಿ ಮೂವರು ಸ್ವಲ್ಪ ಮುಂದೆ ತಲುಪಿದ್ದಾರೆ. ಈಗ ಸದ್ಯ ಇಲ್ಲಿ ಅಂತದ್ದು ವಾಹನ ಬಂದ ಹಾಗೆ ಉಂಟು. ನಾನು ಕಳೆದ ಬಾರಿ ಬಂದಿದ್ದಾಗ ಈ ಗಿಡದ ಬಗ್ಗೆ ಹಾಕಿದ್ದೆಲ್ಲ, ಕಾಯಿ ತುಂಬ ಉಂಟು, ಚಂದ ಉಂಟು ಅಂತ ನನ್ನ ತಂದೆ ಹೇಳಿದರು. ಇದು ಕಾಡು ಕಾಫಿ ಅಂತೆ. ಈ ಕಾಡು ಕಾಫಿಯ ಕಾಂಡ ಎಲ್ಲ ತುಂಬ ಗಟ್ಟಿ ಅಂತೆ, ಅಂದರೆ ಮರದ ಸಲಕರಣೆಗಳಿಗೆಲ್ಲ ತುಂಬ ಉಪಯೋಗಕಾರಿ ಅಂತ ಹೇಳ್ತಾರೆ. ಮಳೆ ಒಂದು ಸ್ವಲ್ಪ ಜೋರಾಯಿತು, ಹಾಗೆ ಇವರೆಲ್ಲ ಕೊಡೆ ಬಿಡಿಸ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಹಾಗೆ ಈಗ ಸ್ವಲ್ಪ ಮಳೆ ಜೋರಾಯಿತು, ತುಂಬ ಜೋರಾಗಲಿಲ್ಲ, ಒಂದು ಸ್ವಲ್ಪ ಅಷ್ಟೇ. ನೋಡುವ ನಮ್ಮ ಗಮಿಯಲ್ಲಿ ನೀರು ಬರ್ತಾ ಉಂಟಾ ಅಥವಾ ಏನು ಇಲ್ಲವಾ, ನಮಗೊಂದು ಕುತೂಹಲ ಉಂಟು. ಇಲ್ಲಿ ಈ ಬದಿಯಲ್ಲಿರುವಂತಹ ಜಲಪಾತ ಕಾಣ್ತಾ ಇಲ್ಲ, ಆದರೆ ನೀರು ಹೋಗೋ ಶಬ್ದ ಕೇಳ್ತಾ ಉಂಟು. ಹೌದು ನೋಡಿ, ಕಳೆದ ಸಲಕ್ಕಿಂತ ನೀರುಂಟು. ಕಳೆದ ಸಲ ನೀರೇ ಇರಲಿಲ್ಲ, ಆದರೆ ಇಲ್ಲಿ ಬರುವಂತಹ ಜಲಪಾತ ಇಲ್ಲ ಈ ಸಲ. ಇನ್ನು ಕೂಡ ನೀರಿನ ಕೊರತೆ ಜಾಸ್ತಿ ಆಗಬೇಕು, ಆಗ ಇಲ್ಲಿಂದ ಕೂಡ ನೀರು ಬರ್ತದೆ. ಈಗ ಸದ್ಯಕ್ಕಿರುವಂಥದ್ದು ಇಲ್ಲಿ. ಆಗ ಎಂತ ಗೊತ್ತುಂಟ, ಇಲ್ಲೆಲ್ಲ ನೀರಾಗಿರ್ತದೆ. ಈಗ ನೋಡಿ ಮಾರ್ಗದಲ್ಲಿ ಇಷ್ಟು ನೀರು ಹೋಗ್ತಾ ಉಂಟು. ಅಲ್ಲಿ ಕಾಡಿನಿಂದ ಬರುವಂತಹ ನೀರಾಯ್ತಾ ಇದು. ಅಲ್ಲಿ ಮೇಲಿನಿಂದ ನೀರು ಬೀಳುದು ಕಾಣ್ತಾ ಇರಬಹುದು. ಅಲ್ಲಿಂದ ಹೀಗೆ, ಇಲ್ಲಿಂದ ನಂತರ ನೀರು ಹೀಗೆ ಬಂದು ಕೆಳಗೆ ಹರಿಯುವಂಥದ್ದು. ಹಾಗೆ ನಾವಿಲ್ಲಿ ಕೆಳಗೆ ಜಲಪಾತ ಉಂಟಲ್ಲ, ಅದರ ಹತ್ರ ಇಳಿತಾ ಇದ್ದೇವೆ. ಇಲ್ಲಿ ದಾರಿ ಅಂತ ಹೇಳೋ ಸಂಸಾರಿಲ್ಲ ಆಯ್ತಾ, ದಾರಿಯಲ್ಲಿ ಎಂತ ಇಲ್ಲ. ಇಲ್ಲಿ ಮಾರ್ಗದಿಂದ ಕೆಳಗೆ ನೀರು ಹರಿಯುವಂಥದ್ದು ಹೀಗೆ ಕಾಣ್ತಾ ಉಂಟಲ್ಲ ನಿಮಗೆ. ಅಲ್ಲಿ ಕೆಳಗೆ ಹೋಗಬೇಕಾದ್ರೆ ದಾರಿ ಇಲ್ಲ, ಹಾಗೆ ನಾವೇ ಒಂದು ದಾರಿ ಮಾಡಿಕೊಂಡು ಹೋಗುದು. ಎಲ್ಲ ಅಲ್ಲಿದ್ದಾರೆ ಇಬ್ಬರು, ಹಾಗೆ ಇವರಿಬ್ಬರು ಇಲ್ಲಿ ಬರ್ತಾ ಇದ್ದಾರೆ. ಇಲ್ಲಿ ನೀರು ಹರಿತಾ ಉಂಟು. ನಾನು ನಿಮಗೆ ಕೆಳಗೆ ನಿಂತು ತೋರಿಸ್ತೇನೆ ಆಯ್ತಾ. ವಾವ್, ಎಷ್ಟು ಚಂದ ನೋಡಿ ಅಂತೆ. ಹಾಗೆ ಈ ಕಡೆ ಜಲಪಾತದಲ್ಲಿ ನೀರು ಬರ್ತಾ ಇದ್ದಿದ್ರೆ ಇಲ್ಲಿ ಸಹ ತುಂಬ ನೀರು ಬರ್ತಾ ಇತ್ತು. ಈಗ ಇಷ್ಟೇ ಬರುವಂಥದ್ದು. ಇದು ನಮ್ಮ ಊರಿನ ಫಾಲ್ಸ್ ಆಯ್ತಾ. ಹಾಗೆಯೇ ಕಾಡಿನಲ್ಲಿ ಬೆಳೆಯುವಂತಹ ಈ ಹೂವು ನೋಡಿ ಅಂತ ಎಷ್ಟು ಚಂದ ಉಂಟು ಅಂತ ಹೇಳಿದ್ರೆ ತುಂಬ ಚಂದ ಉಂಟು. ಇದೇ ಥರದ್ದು ಕ್ರೋಟನೆಲ್ಲ ಮನೆಯಲ್ಲಿ ನೆಟ್ಟು ಮಾಡ್ತಾರೆ. ಹಾಗೆ ನಾವು ಬಂದದ್ದಕ್ಕೆ ಪೂರ್ತಿ ಏನು ನಿರಾಶೆ ಆಗಲಿಲ್ಲ. ಅಂದರೆ ಸ್ವಲ್ಪ ನೀರಿತ್ತು, ಸ್ವಲ್ಪ ಅಂತ ಹೇಳಿದ್ದು ಯಾಕೆ ಅಂತ ಹೇಳಿದರೆ, ಈಗ ನಿಮಗೆ ನೋಡುವಾಗ ಪರವಾಗಿಲ್ಲ ನೀರುಂಟು ಅಂತ ಅನ್ನಿಸಬಹುದು. ಆದರೆ ಗಮಿ ಅಂತ ಹೇಳಿದರೆ, ಗಮಿಯ ಜಲಪಾತ ಅಂತ ಹೇಳಿದರೆ ಇದು ಅಲ್ಲ. ನಿಜವಾಗ್ಲೂ ಕೂಡ ಇನ್ನೂ ಆ ಒಂದು ಸೌಂದರ್ಯವನ್ನು ನೋಡಲಿಕ್ಕೆ ಇನ್ನೂ ಮಳೆ ಬರಬೇಕು. ಹಾಗೆ ನೋಡಿ, ನಾವು ಮತ್ತೆ ನಮ್ಮ ಪ್ರಯಾಣವನ್ನು ಮನೆಯ ಕಡೆಗೆ ಬೆಳೆಸ್ತಾ ಇದ್ದೇವೆ. ದೂರದಲ್ಲಿ ನೋಡಿ ಅಂತೆ ನಮ್ಮ ಪೇಟೆಯ ಭಾಗ ಕಾಣ್ತಾ ಉಂಟು. ಹಾಗೆ ಮಂಜು ಮುಸುಕಿದೆ ಅಲ್ಲಲ್ಲಿ. ವಾವ್, ಎಂಥ ಒಂದು ರಮಣೀಯ ದೃಶ್ಯ ಅಂತ ಹೇಳಿದರೆ ತುಂಬ ಚಂದ ಕಾಣ್ತದೆ ಹೀಗೆ ನೋಡುವಾಗ. ಕಾಲ್ನಡಿಗೆಯಲ್ಲಿ ಒಂದು 1/4 ಗಂಟೆಯಷ್ಟು ಉಂಟು ನಮ್ಮ ಮನೆಯಿಂದ ಇಲ್ಲಿಗೆ. ಅದು ಕೂಡ ಎಲ್ಲ ವಿಡಿಯೋ ಮಾಡಿಕೊಂಡು ನಿಧಾನವಾಗಿ ಬಂದರೆ, ತುಂಬ ರಭಸವಾಗಿ ಅಥವಾ ನಾವು ನಾರ್ಮಲ್ ಸ್ಪೀಡಲ್ಲಿ ಬಂದರೆ ಒಂದು 10 ನಿಮಿಷ ಸಾಕು ನಡ್ಕೊಂಡು ಬರೋದಿದ್ರೆ. ಹಾಗೆ ಈಗ 5:00 ಆಗಿದೆ. ಯಾರಿಗೆಲ್ಲ ನೆನಪುಂಟು ಗೊತ್ತಿಲ್ಲ, ಕಳೆದ ಸಲ ನಾವು ಗಮಿಗೆ ಬಂದಾಗ ಅರೆಮಾಫಲ ಕಾಯಿಯನ್ನು ಕೊಯ್ದಿದ್ದೇವಲ್ಲ, ಯಾವ ಜಾಗ ಗೊತ್ತುಂಟಾ? ಇದೇ ಜಾಗ, ಎಕ್ಸಾಕ್ಟ್ಲಿ ಇದೇ ಪ್ಲೇಸಲ್ಲಿ ಈಗ ಮರ ಬಿದ್ದಿದೆ ನೋಡಿ. ಅದೇ ಜಾಗದಲ್ಲಿ ನಿಂತುಕೊಂಡು ಕೊಯ್ದದ್ದು ನಾವು, ಗೊತ್ತುಂಟಾ?
ಎಷ್ಟು ದೊಡ್ಡ ಮರ ಗೊತ್ತುಂಟ, ಬಿದ್ದು ಹೋಗಿದೆ. ಅದರ ಮರೆಯಲ್ಲಿ ಅರೆಮಪ್ಪಲಕಾಯಿ ಕಾಣ್ತಾ ಉಂಟು. ಯಾರ್ದೋ ಕಾರ್ ಹೋಯ್ತು ಅಲ್ಲಿ, ಅದಕ್ಕೆ ಇವರೆಲ್ಲ ಇಣುಕಿಣುಕಿ ನೋಡ್ತಿದ್ದಾರೆ. ಅಲ್ಲಿ ಕೆಳಗೊಂದು ಮಾರ್ಗ ಹೋಗ್ತದೆ, ಅಲ್ಲಿಗೆ ಹೋದದ್ದು. ನಾವು ನಮ್ಮ ಮನೆ ತಲುಪಿದೆವು. ಆಯಿತು, ಇನ್ನು ಒಂದು ಸ್ವಲ್ಪ ಹೋದರೆ ಅಲ್ಲಿ ಮೇಲೆ ಹತ್ತಿಳಿದ್ರೆ ಆಯಿತು, ನಮ್ಮ ಮನೆ ತಲುಪ್ತದೆ. ಗಂಟೆ ಈಗ ಎಷ್ಟಾಯಿತು ಗೊತ್ತುಂಟಾ? 5:21 ಆಯಿತು. 4 ಗಂಟೆಗೆ ಮನೆ ಬಿಟ್ಟದ್ದು, 5:30 ಹತ್ರ ಮನೆ ತಲುಪುದು. ಈಗ ವಾತಾವರಣ ತುಂಬ ಚಳಿ ಇರುವಾಗ ಬಾಯಿಯಿಂದ ಹೊಗೆ ಹೋಗ್ತದಲ್ಲ, ಹಾಗೆ ಅವರಿಗೆ ಇದು ತುಂಬ ವಿಶೇಷ ಕಂಡು ಎಲ್ಲರೂ ಕೂಡ ನಮ್ಮದು ಕಾಣ್ತದ ಅಂತ ನೋಡ್ತಾ ಇದ್ದಾರೆ. ಎಲ್ಲರೂ ಸೇರಿ ಉಫ್ ಅಂತ ಮಾಡ್ತಾ ಇದ್ದಾರೆ. ಅದು ಒಂದು ಸಲ ಮಾತ್ರ ಬಂದದ್ದು, ಮತ್ತೆ ಬರಲೇ ಇಲ್ಲ. ಹಾಗೆ ಮತ್ತೆ ವಿಡಿಯೋದಲ್ಲಿ ಕೂಡ ಕಾಣ್ತಾ ಇರಲಿಲ್ಲ. ಹಾಗೆ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಗಮಿ ಗಮಿ ಅಂತ ಹೇಳಿ ಕೊನೆಗೂ ಗಮಿಗೆ ಹೋಗಿ ಆಯಿತು ನೀರು ಬರುವಾಗ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.